ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರನ್ನು MDESನ ಆನ್ಲೈನ್ ತರಗತಿಗೆ ಸ್ವಾಗತಿಸುತ್ತಾ, ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು 9ನೇ ತರಗತಿ ಗಣಿತ ವಿಷಯದ 2ನೇ ಅಧ್ಯಾಯವಾದಂತಹ ಯೂಕ್ಲಿಡ್ನ ಆಧಾರ ಪ್ರತಿಜ್ಞೆಗಳು, ಸ್ವಯಂ ಸಿದ್ಧಗಳು ಎಂಬ ವಿಷಯದ ಬಗ್ಗೆ ತಿಳಿದುಕೊಂಡಿದ್ದೆವು. ಇದೆಲ್ಲವೂ ಸಹ ನಿಮಗೆ ಅರ್ಥ ಆಗಿದೆ ಎಂದು ನಾನು ಭಾವಿಸ್ತೇನೆ. ಇಂದಿನ ತರಗತಿಯಲ್ಲಿ ನಾವು 9ನೇ ತರಗತಿ ಗಣಿತ ವಿಷಯದ 3ನೇ ಅಧ್ಯಾಯವಾದಂತಹ ಬಹುಪದೋಕ್ತಿಗಳು ಎಂಬ ಪಾಠದ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಮೊದಲಿಗೆ ಬಹುಪದೋಕ್ತಿಗಳು, ಹೆಸರಲ್ಲೇ ಇದೆ ಬಹುಪದ. ಬಹು ಅಂತಂದರೆ ಅನೇಕ ಅಥವಾ ಹಲವಾರು ಅಂತ ಹೇಳ್ತೇವೆ. ಈ 8ನೇ ತರಗತಿಯಲ್ಲೂ ಸಹ ನೀವು ಈ ಬಹುಪದೋಕ್ತಿ ಮತ್ತು ಬಹುಪದೋಕ್ತಿಯ ವಿಧಗಳ ಬಗ್ಗೆ ಸುಮಾರಾಗಿ ತಿಳಿದುಕೊಂಡಿದ್ದೇವೆ. ಬಟ್ ಇಲ್ಲಿ 9ನೇ ತರಗತಿಯಲ್ಲಿ ಬಹುಪದೋಕ್ತಿಯ ಬಗ್ಗೆ ತುಂಬ ಆಳವಾಗಿ ನಾವು ತಿಳಿದುಕೊಳ್ತಾ ಹೋಗೋಣ. ಮೊದಲಿಗೆ ಸ್ಥಿರ ಬಹುಪದೋಕ್ತಿ. ಸ್ಥಿರ ಬಹುಪದೋಕ್ತಿ, ಸ್ಥಿರ ಅಂತಂದರೆ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ. ಸ್ಥಿರ ಬಹುಪದೋಕ್ತಿ ಅಂತಂದರೆ ಬಹುಪದೋಕ್ತಿಯು ಒಂದೇ ಪದವನ್ನು ಹೊಂದಿದ್ದು ಅದು ಸ್ಥಿರ ಸಂಖ್ಯೆ ಆಗಿದ್ದರೆ ಅದನ್ನು ನಾವು ಸ್ಥಿರ ಬಹುಪದೋಕ್ತಿ ಅಂತ ಕರಿತೇವೆ. ಹೆಸರಲ್ಲೇ ಇದೆ ಸ್ಥಿರ ಅಂದರೆ ಯಾವುದೋ ಒಂದು ಬಹುಪದೋಕ್ತಿ ಒಂದೇ ಪದವನ್ನು ಹೊಂದಿರಬೇಕು. ಬಹುಪದೋಕ್ತಿ ಒಂದೇ ಪದವನ್ನು ಹೊಂದಿದ್ದು ಅದು ಸ್ಥಿರ ಸಂಖ್ಯೆನೇ ಆಗಿರಬೇಕು. ಅಂತಹ ಬಹುಪದೋಕ್ತಿಯನ್ನು ನಾವೇನಂತ ಕರಿತೀವಿ? ಸ್ಥಿರ ಬಹುಪದೋಕ್ತಿ ಅಂತ ಕರಿತೀವಿ. ಉದಾಹರಣೆ 3, 5, 7 ಇತ್ಯಾದಿ ಇವೆಲ್ಲವೂ ಸಹ ಸ್ಥಿರ ಬಹುಪದೋಕ್ತಿ. ನಂತರ ಶೂನ್ಯ ಬಹುಪದೋಕ್ತಿ, ಹೆಸರಲ್ಲೇ ಇದೆ ಶೂನ್ಯ ಅಂತಂದ್ರೆ 0. ಸ್ಥಿರ ಬಹುಪದೋಕ್ತಿ 0ಯೂ ಸಹ ಸ್ಥಿರ ಬಹುಪದೋಕ್ತಿ ಅಂತ ಕರಿತೀವಿ. ಹಾಗೆಯೇ 0ಯನ್ನು ಶೂನ್ಯ ಬಹುಪದೋಕ್ತಿ ಅಂತ ಸಹ ಕರಿತೀವಿ. ಈ ಸ್ಥಿರ ಬಹುಪದೋಕ್ತಿ 0ಯನ್ನು ನಾವು ಶೂನ್ಯ ಬಹುಪದೋಕ್ತಿ ಅಂತ ಕರಿತೀವಿ. ನೆಕ್ಸ್ಟು ಈಗ ನಾವು ಬಹುಪದೋಕ್ತಿಯ ವಿಧಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಬಹುಪದೋಕ್ತಿಯಲ್ಲಿ ನಾವು ಪ್ರಮುಖವಾಗಿ 3 ವಿಧಗಳನ್ನು ನೋಡ್ತೇವೆ: ಏಕಪದೋಕ್ತಿ, ದ್ವಿಪದೋಕ್ತಿ ಮತ್ತೆ ತ್ರಿಪದೋಕ್ತಿ. ಈಗ ಅವುಗಳ ಬಗ್ಗೆ ಮತ್ತೆ ಹಂಗಂದ್ರೆ ಏನು ಮತ್ತೆ ಅವುಗಳ ಬಗ್ಗೆ ಉದಾಹರಣೆಯನ್ನು ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ. ಮೊದಲನೇದಾಗಿ ಏಕಪದೋಕ್ತಿ. ಹೆಸರಲ್ಲೇ ಇದೆ ಏಕ ಅಂತಂದ್ರೆ ಒಂದೇ ಪದವನ್ನು ಹೊಂದಿರುವ ಬಹುಪದೋಕ್ತಿಯನ್ನು ನಾವು ಏಕಪದೋಕ್ತಿ ಅಂತ ಕರಿತೇವೆ. ಉದಾಹರಣೆ 5x², 2x, 3y. ಈ ರೀತಿಯಲ್ಲಿ ನೋಡಿ 5x² ಅದು ಒಂದೇ ಪದವನ್ನು ಹೊಂದಿದೆ. 5x² ಎಲ್ಲ ಒಂದೇ ಕಡೆ ಸೇರ್ಕೊಳ್ಳುತ್ತೆ. ಅಲ್ಲಿ ಪ್ಲಸ್ ಮೈನಸ್ ಇಲ್ಲ, ಡೈರೆಕ್ಟ್ ಆಗಿ ಒಂದೇ ಸಲ ಮಲ್ಟಿಪ್ಲೈ ಆಗಿದೆ. 5x² ಅಂದ್ರೆ ಅದು ಒಂದೇ ಒಂದು ಪದ, ಅದರಿಂದ ಅದನ್ನು ನಾವು ಏಕಪದೋಕ್ತಿ ಅಂತ ಕರಿತೀವಿ. ಅಲ್ಲಿ ಹಾಗೆ 2x ಸಹ ಇದೆ. 2x ಅಂತಕ್ಕಂಥದ್ದು ಒಂದೇ ಒಂದು ಪದ, ಆದ್ದರಿಂದ ಅದನ್ನು ಸಹ ನಾವು ಏಕಪದೋಕ್ತಿ ಅಂತ ಕರಿತೇವೆ. ನಂತರ ದ್ವಿಪದೋಕ್ತಿ. ದ್ವಿ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ದ್ವಿ ಅಂದ್ರೆ ಎರಡು ಪದಗಳನ್ನು ಹೊಂದಿರುವಂತಹ ಬಹುಪದೋಕ್ತಿಯನ್ನ ದ್ವಿಪದೋಕ್ತಿ ಅಂತ ಕರಿತೇವೆ. ಉದಾಹರಣೆ ನೋಡಿ ಮಕ್ಕಳೇ, ಅಲ್ಲಿ x+2 ಮತ್ತೆ 5x² + 9. x+2ರಲ್ಲಿ ಎಕ್ಸೇ ಬೇರೆ ಮತ್ತೆ ಸಂಖ್ಯೆ 2 ಬೇರೆ. ಈ 2 ಪದಗಳನ್ನ ಹೊಂದಿರೋದ್ರಿಂದ ಇದನ್ನು ನಾವು ದ್ವಿಪದೋಕ್ತಿ ಅಂತ ಕರಿತೀವಿ. ಹಾಗೆ 5x² + 9 ಅಷ್ಟೇ. 5x² ಒಂದು ಪದ ಆಯಿತು, 9 ಮತ್ತೊಂದು ಪದ ಆಯಿತು. ಆ ಒಟ್ಟಾರೆ 2 ಪದವನ್ನು ಹೊಂದಿದೆ ಅಂತಂದ್ರೆ ಅದನ್ನು ನಾವು ದ್ವಿಪದೋಕ್ತಿ ಅಂತ ಕರಿತೇವೆ. ನಂತರ ತ್ರಿಪದೋಕ್ತಿ. ಹೆಸರಲ್ಲೇ ಇದೆ ತ್ರಿ ಅಂತಂದ್ರೆ 3 ಪದಗಳನ್ನು ಹೊಂದಿರುವ ಬಹುಪದೋಕ್ತಿಯನ್ನ ತ್ರಿಪದೋಕ್ತಿ ಅಂತ ನಾವು ಕರೆಯುತ್ತೇವೆ. ಉದಾಹರಣೆಯಲ್ಲಿ ನೋಡಿ ಮಕ್ಕಳು, x² + 3x + 2, x² + 3x + 2. ಅಲ್ಲಿ x² ಒಂದು ಪದ, 3x ಒಂದು ಪದ, 2 ಒಂದು ಪದ, ಒಟ್ಟಾರೆ 3 ಪದ ಆಗಿರೋದ್ರಿಂದ ಅಲ್ಲಿ 3 ಪದಗಳನ್ನು ಹೊಂದಿರುವ ಬಹುಪದೋಕ್ತಿ ಏನಾಯಿತು ಅಲ್ಲಿ ತ್ರಿಪದೋಕ್ತಿ. ಹಾಗೆ ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ, x² + 5x + 6. ಇಲ್ಲೂ ಸಹ 3 ಪದಗಳನ್ನು ಹೊಂದಿರುವುದರಿಂದ ಈ ಬಹುಪದೋಕ್ತಿಯನ್ನು ಸಹ ನಾವು ತ್ರಿಪದೋಕ್ತಿ ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ ಮಕ್ಕಳೇ? ಈಗ ನಾವು ಬಹುಪದೋಕ್ತಿಯ ಮಹತ್ತಮ ಘಾತ ಮತ್ತೆ ಆ ಬಹುಪದೋಕ್ತಿಯ ಮಹತ್ತಮ ಘಾತದ ವಿಧಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಮೊದಲಿಗೆ ಬಹುಪದೋಕ್ತಿಯ ಮಹತ್ತಮ ಘಾತ ಅಂತಂದ್ರೆ ಏನು? ಈ ಬಹುಪದೋಕ್ತಿಯ ಮಹತ್ತಮ ಘಾತವನ್ನ ಬಹುಪದೋಕ್ತಿಯ ಡಿಗ್ರಿ ಅಂತ ಸಹ ನಾವು ಕರೆಯುತ್ತೇವೆ. ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಂತಂದ್ರೆ ಏನು ಅಂದ್ರೆ, ಯಾವುದೋ ಒಂದು ಬಹುಪದೋಕ್ತಿ ಇರುತ್ತೆ, ಅಲ್ಲಿ ಚರಾಕ್ಷರ ಅಂತಂದ್ರೆ ಇಂಗ್ಲಿಷ್ ಲೆಟರ್ಸ್ ಬರ್ತದಲ್ಲ, XYZ A to Z ಇವೆಲ್ಲವನ್ನು ಸಹ ನಾವು ಚರಾಕ್ಷರ ಅಂತ ಕರಿತೀವಿ. ಯಾವುದೇ ಒಂದು ಬಹುಪದೋಕ್ತಿಯ ಚರಾಕ್ಷರದಲ್ಲಿ ಗರಿಷ್ಠ ಘಾತವನ್ನ ಯಾವುದು ಹೊಂದಿರುತ್ತೋ, ಯಾವ ಚರಾಕ್ಷರವು ಗರಿಷ್ಠ ಘಾತವನ್ನು ಹೊಂದಿರುತ್ತೋ ಅಂತಹದನ್ನು ನಾವು ಏನಂತ ಕರಿತೀವಿ? ಬಹುಪದೋಕ್ತಿಯ ಡಿಗ್ರಿ ಅಥವಾ ಮಹತ್ತಮ ಘಾತ ಅಂತ ಕರಿತೀವಿ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಉದಾಹರಣೆಯಲ್ಲಿರೋ ಹಂಗೆ 2x⁴ - 4, 2 × x⁴ - 4 ಅಂತಕ್ಕಂಥದ್ದು ಇದು ದ್ವಿಪದೋಕ್ತಿನೇ. ಯಾಕಂತಂದ್ರೆ 2x⁴ ಅನ್ನೋದು ಒಂದು ಪದ, 4 ಅಂತಕ್ಕಂಥದ್ದು ಒಂದು ಪದ. ದ್ವಿಪದೋಕ್ತಿ ಆಗಿದ್ರು ಸಹ ಇಲ್ಲಿ ಮಹತ್ತಮ ಘಾತ ಯಾವುದಿದೆ ನೋಡಿ ಮಕ್ಕಳು, ಈ ಉದಾಹರಣೆಯಲ್ಲಿ 2x⁴ - 4. ಈ 4ರ ಘಾತದಲ್ಲಿ ಏನೂ ಇಲ್ಲ ಅಂತಂದ್ರೆ ಘಾತ 1 ಇದೆ ಅಂತ ಅರ್ಥ. ಅಲ್ಲಿಗೆ ಮೊದಲನೇ 2x⁴ 4ರಲ್ಲಿ
ಬಹುಪದೋಕ್ತಿಯ ಡಿಗ್ರಿ ಏನಾಗಿದೆ 4. ಇದು ಮಹತ್ತಮ ಘಾತ ಆಗಿರೋದ್ರಿಂದ ಈ ಉದಾಹರಣೆ 2x ಘಾತ 4 ಮೈನಸ್ 4 ಈ ಬಹುಪದೋಕ್ತಿಯ ಡಿಗ್ರಿ ಅಥವಾ ಬಹುಪದೋಕ್ತಿಯ ಮಹತ್ತಮ ಘಾತ ಏನಾಗಿದೆ ಮಕ್ಕಳೇ 4. ನಂತರ ಇನ್ನೊಂದು ಉದಾಹರಣೆ ಇದೆ y ಪ್ಲಸ್ 3. ಇಲ್ಲಿ ನೋಡಿ ಮಕ್ಕಳೇ y ಪ್ಲಸ್ 3 ಇದರಲ್ಲೂ ಸಹ y ಘಾತ ಸಹ ಒಂದೇ, 3ರ ಘಾತ ಸಹ ಒಂದೇ, ಎರಡರಲ್ಲೂ ಒಂದೇ ಆಗಿರೋದ್ರಿಂದ ಇಲ್ಲಿ ಬಹುಪದೋಕ್ತಿಯ ಡಿಗ್ರಿ ಇಲ್ಲಿ ಏನಾಯಿತು 1 ತಿಳ್ಕೊಳ್ಳಿ ಮಕ್ಕಳೇ. ಶೂನ್ಯವಲ್ಲದ 0 ಅಲ್ಲದಂತಹ ಒಂದು ಸ್ಥಿರ ಬಹುಪದೋಕ್ತಿಯ ಡಿಗ್ರಿ ಯಾವಾಗಲೂ ಏನಾಗಿರುತ್ತೆ 0ನೇ ಆಗಿರುತ್ತೆ. ಅರ್ಥಾಯ್ತಾ ಮಕ್ಕಳೇ? ಈಗ ನಿಮಗೆ ಬಹುಪದೋಕ್ತಿಯ ಮಹತ್ತಮ ಘಾತ ಅಂತಂದ್ರೆ ಏನು ಅನ್ನೋದು ಗೊತ್ತಾಯಿತು. ಅವುಗಳ ಬಗ್ಗೆ ಉದಾಹರಣೆನೂ ಸಹ ತಿಳ್ಕೊಂಡ್ರಿ. ಈಗ ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಈ ಬಹುಪದೋಕ್ತಿಯ ಡಿಗ್ರಿಯ ವಿಧಗಳನ್ನ ತಿಳಿದುಕೊಳ್ತಾ ಹೋಗೋಣ. ಹಿಂದೆ ನೋಡಿದಾಗೆ ನಾವು ಬಹುಪದೋಕ್ತಿಗೆ ಯಾವ ರೀತಿ 3 ವಿಧಗಳು, ಏಕಪದೋಕ್ತಿ, ದ್ವಿಪದೋಕ್ತಿ ಮತ್ತು ತ್ರಿಪದೋಕ್ತಿ ಅಂತ ಇತ್ತು, ಹಾಗೆ ಈ ಬಹುಪದೋಕ್ತಿಯ ಮಹತ್ತಮ ಘಾತಕ್ಕೂ ಸಹ ಅಥವಾ ಬಹುಪದೋಕ್ತಿಯ ಡಿಗ್ರಿಗೂ ಸಹ 3 ವಿಧಗಳನ್ನ ನಾವು ಇಲ್ಲಿ ನೋಡ್ಬೋದು. ಮೊದಲನೆಯದಾಗಿ ರೇಖಾತ್ಮಕ ಬಹುಪದೋಕ್ತಿ, ಎರಡನೆಯದಾಗಿ ವರ್ಗ ಬಹುಪದೋಕ್ತಿ, ಮೂರನೆಯದಾಗಿ ಘನ ಬಹುಪದೋಕ್ತಿ. ಈಗ ಈ ಮೂರನ್ನು ಸಹ 1 by 1 ನಾವು ತಿಳಿದುಕೊಳ್ತಾ ಹೋಗೋಣ. ರೇಖಾತ್ಮಕ ಅಂತಂದ್ರೆ ಸಿಂಗಲ್ ರೇಖೆ ಅಂದ್ರೆ ನಿಮ್ಗೆ ಗೊತ್ತಾಗಿದೆ. ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿ ಅಂತಂದ್ರೆ ಏನು ಅಂತಂದ್ರೆ ಮಕ್ಕಳೇ, ಒಂದು ಬಹುಪದೋಕ್ತಿಯ ಡಿಗ್ರಿ ಅಥವಾ ಬಹುಪದೋಕ್ತಿಯ ಮಹತ್ತಮ ಘಾತ ಒಂದಾಗಿರ್ಬೇಕು. ಯಾವುದೇ ಒಂದು ಬಹುಪದೋಕ್ತಿ ಅಂತ ಇರುತ್ತೆ. ಬಹುಪದೋಕ್ತಿ ಅಂತಂದ್ರೆ ಏನು ಅನ್ನೋದನ್ನ ನೀವು ಈಗಾಗಲೇ ತಿಳ್ಕೊಂಡಿದ್ದೀರಾ. ಆ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿಯು ಸಂಖ್ಯೆ ಒಂದೇ ಆಗಿರಬೇಕು. ಅದನ್ನ ನಾವು ಏನಂತ ಕರಿತೀವಿ? ರೇಖಾತ್ಮಕ ಬಹುಪದೋಕ್ತಿ. ಇದರ ಸಾಮಾನ್ಯ ರೂಪ ax ಪ್ಲಸ್ b. ಇದನ್ನ ನಾವು ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ. ಇದು ತುಂಬಾ ಇಂಪಾರ್ಟೆಂಟ್ 1 ಮಾರ್ಕ್ ಕ್ವಶನ್ಗೆ. ಇದು ಬ್ರಾಕೆಟ್ ಅಲ್ಲಿ a ನಾಟ್ ಈಕ್ವಲ್ ಟು 0. ಎಗೆ 0 ಯಾವಾಗಲೂ ಸಮ ಆಗಿರಲ್ಲ. ಈ 3 ವಿಧಗಳಿಗೂ ಸಹ ಎಗೆ 0 ಏನಾಗಿರಲ್ಲ ಮಕ್ಕಳೇ, ಸಮವಾಗಿರಲ್ಲ. ನಂತರ ವರ್ಗ ಬಹುಪದೋಕ್ತಿ, ಹೆಸರಲ್ಲೇ ಇದೆ ವರ್ಗ ಅಂತಂದ್ರೆ 2. ಇದು ಸಹ ಬಹುಪದೋಕ್ತಿಯ ಮಹತ್ತಮ ಘಾತದ 2ನೇ ವಿಧ. ಅಂದ್ರೆ ಈ ವರ್ಗ ಬಹುಪದೋಕ್ತಿ ಅಂತಂದ್ರೆ ಏನು ಅಂದ್ರೆ ಮಕ್ಕಳೇ, ಒಂದು ಬಹುಪದೋಕ್ತಿಯ ಡಿಗ್ರಿ 2 ಆಗಿದ್ದರೆ ಅದನ್ನು ನಾವು ವರ್ಗ ಬಹುಪದೋಕ್ತಿ ಅಂತ ಕರೀತೇವೆ. ಘಾತ 2 ಆಗಿರಬೇಕು. ಇದರ ಸಾಮಾನ್ಯ ರೂಪ ಹೆಂಗೆ ಅಂತಂದ್ರೆ ಮಕ್ಕಳೇ, ax² ಪ್ಲಸ್ bx ಪ್ಲಸ್ c. ಇಲ್ಲೂ ಸಹ ಎಗೆ 0 ಸಮ ಆಗಿರಲ್ಲ. ಇಲ್ಲಿ ಘಾತ ನೋಡಿ ಮಕ್ಕಳೇ, ಬಹುಪದೋಕ್ತಿಯ ಮಹತ್ತಮ ಘಾತ ಏನಿದೆ ಇಲ್ಲಿ ax² ಪ್ಲಸ್ bx ಪ್ಲಸ್ c ಅಲ್ಲಿ 2 ಇದೆ. ಅದರಿಂದ ಇದನ್ನು ಸಹ ನಾವು ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ನಂತರ ಮೂರನೇ ವಿಧ ಘನ ಬಹುಪದೋಕ್ತಿ. ಹೆಸರಲ್ಲೇ ಇದೆ ಘನ. ಘನ ಅಂದ್ರೆ 3 ವರ್ಗ ಸಂಖ್ಯೆ, ಘನ ಸಂಖ್ಯೆ ಇವೆಲ್ಲ ನೀವು ಆಲ್ರೆಡಿ 8th ಅಲ್ಲಿ ತಿಳ್ಕೊಂಡಿದ್ದೀರಾ. ಘನ ಅಂತಂದ್ರೆ 3. ಯಾವುದೇ ಒಂದು ಬಹುಪದೋಕ್ತಿಯ ಡಿಗ್ರಿ ಏನಾಗಿರ್ಬೇಕು ಮಕ್ಕಳೇ, 3 ಸಂಖ್ಯೆ 3 ಆಗಿದ್ರೆ ಅದನ್ನು ನಾವು ಘನ ಬಹುಪದೋಕ್ತಿ ಅಂತ ಕರೀತೇವೆ. ಈ ಘನ ಬಹುಪದೋಕ್ತಿಯ ಸಾಮಾನ್ಯ ರೂಪ ಹೇಗಿರುತ್ತೆ ಅಂತಂದ್ರೆ ax³ ಪ್ಲಸ್ bx² ಪ್ಲಸ್ cx ಪ್ಲಸ್ d. ಇಲ್ಲೂ ಸಹ ಎಗೆ 0 ಸಮ ಆಗಿರಲ್ಲ. ಅರ್ಥ ಆಯ್ತಾ ಮಕ್ಕಳೇ? ಈಗ ಗೊತ್ತಾಯ್ತಲ್ವ ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಏನು, ವರ್ಗ ಬಹುಪದೋಕ್ತಿ ಅಂದ್ರೆ ಏನು, ಘನ ಬಹುಪದೋಕ್ತಿ ಅಂತಂದ್ರೆ ಏನು, ಮತ್ತು ಇವಾಗ ಎಲ್ಲದಕ್ಕೂ ಸಹ ಸಾಮಾನ್ಯ ರೂಪ ನಿಮಗೆ ಗೊತ್ತಾಯ್ತಲ್ವ. ಈಗ ಮುಂದೆ ನಾವು ಬಹುಪದೋಕ್ತಿಯ ಬೆಲೆ, ಯಾವುದೇ ಒಂದು ಕೊಟ್ಟಿರ್ತಕ್ಕಂಥ ಒಂದು ಬಹುಪದೋಕ್ತಿಯ ಬೆಲೆಯನ್ನ ಯಾವ ರೀತಿ ಕಂಡುಹಿಡಿತೀವಿ, ಹಾಗೂ ಆ ಒಂದು ಬಹುಪದೋಕ್ತಿಯ ಬೆಲೆ ಅಂತಂದ್ರೆ ಏನು ಅನ್ನೋದನ್ನ ಮಕ್ಕಳು ನಾವೀಗ ತಿಳಿದುಕೊಳ್ತಾ ಹೋಗೋಣ. ಮೊದಲಿಗೆ ಒಂದು ಬಹುಪದೋಕ್ತಿಯ ಬೆಲೆ. ಈ ಬಹುಪದೋಕ್ತಿಯ ಬೆಲೆ ಅಂತಂದ್ರೆ ಏನು ಅಂತಂದ್ರೆ ಮಕ್ಕಳೇ, ಈ ಬಹುಪದೋಕ್ತಿಯ ಚರಾಕ್ಷರಗಳಿಗೆ, ಚರಾಕ್ಷರ ಅಂತಂದ್ರೆ ನಿಮ್ಗೆ ಗೊತ್ತು, ಇಂಗ್ಲಿಷ್ ಆಲ್ಫಾಬೆಟ್ ಲೆಟರ್ಸ್ A to Z, ಅದನ್ನ ನಾವು ಚರಾಕ್ಷರ ಅಂತ ಕರಿತೀವಿ. ಈ ಬಹುಪದೋಕ್ತಿಯ ಚರಾಕ್ಷರಗಳಿಗೆ ಯಾವುದೋ ಒಂದು ನಿರ್ದಿಷ್ಟ ಬೆಲೆ, ಯಾವುದೋ ಒಂದು ಬೆಲೆಯನ್ನು ನಾವು ಆದೇಶ ಮಾಡ್ತೀವಿ. ಆಗ ದೊರೆತಕ್ಕಂಥ ಬೆಲೆಯನ್ನು ನಾವು ಏನಂತ ಕರಿತೀವಿ? ಬಹುಪದೋಕ್ತಿಯ ಬೆಲೆ. ಈಗ ಅವ್ರು ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯ ಚರಾಕ್ಷರಗಳಿಗೆ ನಾವು ಏನ್ ಮಾಡ್ತೀವಿ? ಯಾವುದೋ ಒಂದು ನಿರ್ದಿಷ್ಟ ಬೆಲೆಯನ್ನು ನಾವು ಆದೇಶ ಮಾಡ್ತೀವಿ. ಅದರಿಂದ ಅಂತಹ ಬೆಲೆಯನ್ನು ನಾವು ಏನಂತ ಕರಿತೀವಿ? ಬಹುಪದೋಕ್ತಿಯ ಬೆಲೆ ಅಂತ ಕರಿತೀವಿ. ಮಕ್ಕಳೀಗ ನಾವು ಒಂದು ಉದಾಹರಣೆಯನ್ನು ನೋಡೋಣ. ಈ ಬಹುಪದೋಕ್ತಿಯನ್ನ p(x) ಎಂಬ ಸಂಕೇತದಿಂದ ಸೂಚಿಸ್ತೀವಿ. p ಬರೆದು ಬ್ರಾಕೆಟ್ ಅಲ್ಲಿ x ಬರೆದ್ರೆ ಅದನ್ನ ನಾವು ಮಕ್ಕಳೇ p(x) ಅಂತ ನಾವು ಓದ್ತೇವೆ. ಈಗ ಒಂದು ಉದಾಹರಣೆಯನ್ನು ನೋಡೋಣ. ಈ ಬಹುಪದೋಕ್ತಿಯ ಬೆಲೆಗೆ ಕೊಟ್ಟಿರ್ತಕ್ಕಂಥ ಒಂದು ಬಹುಪದೋಕ್ತಿ ಕೊಟ್ಟಿದ್ದಾರೆ ನೋಡಿ. p(x) ಸಮ 2x³ ಮೈನಸ್ 3x² ಪ್ಲಸ್ 5x ಮೈನಸ್ 6 ಆದಾಗ ಬಹುಪದೋಕ್ತಿಯ ಬೆಲೆಯನ್ನ ಕಂಡುಹಿಡಿಯಿರಿ. ಇಲ್ಲಿ x ನ ಬೆಲೆ 2 ಆದೇಶ ಮಾಡಿ ಮಕ್ಕಳೇ. p(x) ಈಕ್ವಲ್ಸ್ 2³ ಮೈನಸ್ 3x² ಪ್ಲಸ್ 5x ಮೈನಸ್ 6ಗೆ x ಈಕ್ವಲ್ಸ್ 2 ಆದಾಗ ಅದರ ಬಹುಪದೋಕ್ತಿಯ ಬೆಲೆ ಏನಾಗಿರುತ್ತೆ ಅನ್ನೋದನ್ನ ಕಂಡುಹಿಡಿಯಿರಿ. ಈಗ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿ ಏನಿದೆ ಅದನ್ನ ಹಾಗೆ ಬರ್ಕೊಳ್ಳಿ ಮಕ್ಕಳೇ. p(x) ಈಕ್ವಲ್ಸ್ 2x ಘಾತ 3 ಮೈನಸ್ 3x ಘಾತ 2 ಪ್ಲಸ್ 5x ಮೈನಸ್ 6. ಇಲ್ಲಿ ನಾವು x ಇರೋ ಜಾಗಕ್ಕೆ 2 ಆದೇಶ ಮಾಡಿ. p ಬ್ರಾಕೆಟ್ ಅಲ್ಲಿ x ಇರೋ ಜಾಗದಲ್ಲಿ 2
ಸಮ 2 ಆಲ್ರೆಡಿ ಏನಿದೆ ಅದು ಹಾಗೆ ಬರ್ಕೊಳ್ಳಿ. 2 ಇಂಟು ಎಕ್ಸ್ ಕ್ಯೂಬ್ ಅಂದರೆ 2 ಹೋಲ್ ಕ್ಯೂಬ್ ಮೈನಸ್ 3 ಇಂಟು ಬ್ರಾಕೆಟಲ್ಲಿ 2 ಸ್ಕ್ವೇರ್ ಪ್ಲಸ್ 5 ಇಂಟು ಎಕ್ಸ್ ಬೆಲೆ 2 ಮೈನಸ್ 6 ಹೇಗಿತ್ತು ಹಾಗೆ 6 ಅಂತ ಹಾಗೆ ಬರ್ಕೊಳ್ಳಿ. ಹಾಗೇನಾಗುತ್ತೆ ಮಕ್ಕಳಲ್ಲಿ 2 ಇಂಟು 2 ಕ್ಯೂಬ್ ಅಂದರೆ 2ನ 3 ಸಲ ಗುಣಿಸ್ಬೇಕು. 2 ಇಂಟು 2 ಇಂಟು 2 2 ಎರಡಲಿ 4 4 ಎರಡಲಿ 8 ಮೈನಸ್ 3 ಇಂಟು 2 ಸ್ಕ್ವೇರ್ ಅಂತಂದರೆ 2 ಇಂಟು 2 4 ಆಯಿತು ಪ್ಲಸ್ 5 ಎರಡಲಿ 10 ಮೈನಸ್ 6. ಇಲ್ಲಿ ನೋಡಿ ಮಕ್ಕಳು 2 ಎಂಟ್ಲಿ 16 ಆಯಿತು ಮೈನಸ್ 3 4ಲಿ 12 ಪ್ಲಸ್ 10 ಮೈನಸ್ 6. ಫಸ್ಟ್ 2ನ್ನ 16 ಮೈನಸ್ 2 ಮಾಡಿ 4 ಆಯಿತು ಪ್ಲಸ್ ಚಿಹ್ನೆ ಹಾಗೆ ಬರ್ಕೊಳ್ಳಿ. ಪ್ಲಸ್ 10ರಲ್ಲಿ 6 ಕಳೀರಿ 4 ಅಲ್ಲಿಗೆ 4 ಪ್ಲಸ್ 4 ಏನಾಯಿತು 8. ಹಾಗೆ ಮಕ್ಕಳೇ ಪಿ ಆಫ್ 2ರ ಬೆಲೆ ಪಿ ಆಫ್ 2 ಈಕ್ವಲ್ಸ್ 8. ಅರ್ಥ ಆಯ್ತಾ ಮಕ್ಕಳೇ? ನಿಮಗೆ ಈಗ ಒಂದು ಗೃಹ ಕಾರ್ಯವನ್ನು ಕೊಡ್ತೇನೆ. ಏನಂತಂದರೆ ಈ ಬಹುಪದೋಕ್ತಿಯ ಡಿಗ್ರಿಯ ವಿಧಗಳು ಅಂದರೆ 3 ವಿಧಗಳಿದಾವಲ್ಲ, ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ ಮತ್ತು ಘನ ಬಹುಪದೋಕ್ತಿ. ಈ ಮೂರನ್ನು ಸಹ ನಿಮ್ಮ ಒಂದು ನೋಟ್ಸು 200 ಪೇಜಸ್ ನೋಟ್ಸ್ ಏನಿದೆಯೋ ಅದರಲ್ಲಿ ಬರೆದು ಅಭ್ಯಾಸ ಮಾಡ್ತೀರಿ. ಅದರ ಡೆಫಿನೇಷನ್ ಮತ್ತು ಅದರ ಸಾಮಾನ್ಯ ರೂಪ ಇಷ್ಟನ್ನು ಬರೆದು ಅಭ್ಯಾಸ ಮಾಡಿ. ಮುಂದಿನ ತರಗತಿಯಲ್ಲಿ ನಾವು ಈ ಬಹುಪದೋಕ್ತಿಯ ಶೂನ್ಯತೆ ಅಂತ ಬರುತ್ತೆ. ಮುಂದೆ ಬಹುಪದೋಕ್ತಿಯ ಶೂನ್ಯತೆ ಮತ್ತು ಅವುಗಳ ಮೇಲಿನ ಲೆಕ್ಕಗಳನ್ನ ಮಾಡ್ತಾ ಹೋಗೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ತರಗತಿಯಲ್ಲಿ ಮಾಡಿದಂತಹ ಈ ಬಹುಪದೋಕ್ತಿಯ ಅಂತಂದರೆ ಏನು, ಈ ಬಹುಪದೋಕ್ತಿಯ ವಿಧಗಳು ಮತ್ತು ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಂತಂದರೆ ಏನು ಮತ್ತು ಅವುಗಳ ವಿಧಗಳು ಮತ್ತು ಈ ಬಹುಪದೋಕ್ತಿಯ ಬೆಲೆ ಇವೆಲ್ಲವೂ ಸಹ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ನಾವು ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೆಲವು ಬಹುಪದೋಕ್ತಿಯ ಶೂನ್ಯತೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಪವರ್ತನ ಕ್ರಮದಲ್ಲಿ ಮಾಡ್ತಕ್ಕಂತಹ ಲೆಕ್ಕಗಳನ್ನೆಲ್ಲ ನಾವು ತಿಳಿದುಕೊಳ್ತಾ ಹೋಗೋಣ.